ಕಾಕ್ರೋಚ್ ಜನತಾ ಪಾರ್ಟಿ ಅವರು ಏನ್ ಜಂತರ್ ಮಂತರ್ ಒಳಗ ಪ್ರೊಟೆಸ್ಟ್ ಮಾಡಿದ್ರಲ್ರಿ, ಅಲ್ಲಿಂದ ಬರೀ ನಮಗ್ ಸಿಕ್ತಿದ್ದ ವಿಡಿಯೋಗಳೇನು, ಸೋಷಿಯಲ್ ಮೀಡಿಯಾದಾಗ ಹರಿದು ಬರ್ತಿದ್ದಂತ ವಿಡಿಯೋಗಳೇನು, ನರೇಂದ್ರ ಮೋದಿ ಅವ್ರನ್ನ ಬೈತಿದ್ದಿದ್ದು, ಅವರನ್ನ ನಿಂದನೆ ಮಾಡಿ ಮಾತಾಡ್ತಿದ್ದಿದ್ದು. ಅದಷ್ಟೇ ಅಲ್ಲ, ಕೆಟ್ಟ ಕೆಟ್ಟ ಪದಗಳು, ಅಶ್ಲೀಲ ಪದಗಳ ಬಳಕೆ ಮಾಡ್ತಿದ್ದಂತ ವಿಡಿಯೋಗಳು ಬರ್ತಿದ್ವು. ಈಗ ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡಕತ್ತಿರೋ ಧ್ವನಿ ಹೆಚ್ಚಾಗ್ಯಾವ. ನರೇಂದ್ರ ಮೋದಿ ಅವರೇ, ನಿಮ್ಮ ಶಾಂತ ಗುಣ ಮತ್ತೆ ಸಹಿಷ್ಣುತೆಯ ನಿಮ್ಮ ಮನಸ್ಸು ಏನೈತಲ್ಲ, ಅದು ನಮ್ಮ ಎಲ್ಲರನ್ನ ಇನ್ಸ್ಪೈರ್ ಮಾಡ್ಲಿಕ್ಕತ್ತೈತಿ ಅನ್ನೋ ಹೊಸ ಹೊಸ ವಿಡಿಯೋಗಳು ಹರಿದಾಡಕತ್ತಾವ. ಅಷ್ಟೆಲ್ಲ ಬೈದ್ರು, ಅಷ್ಟೆಲ್ಲ ಅಸಭ್ಯ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರು ಎಷ್ಟು ಶಾಂತವಾಗಿ ಕುಂತೀರಿ. ನಿಮ್ಮಿಂದ ಕಲಿಯೋದು ಬಾಳ ಐತಿ ಅನ್ನುವಂತ ವಿಡಿಯೋಗಳು ಹೆಚ್ಚಾಗ್ಯಾವ. ಅದಷ್ಟೇ ಅಲ್ರಿ, ನರೇಂದ್ರ ಮೋದಿ ಅವ್ರಿಗೆ ಬೈದ್ರಲ್ಲ, ಆ ಮಾತುಗಳಿಂದ ಸ್ವತಃ ಕೆಲವೊಬ್ರು ತಾವೇ ತಮಗೇ ಬೈದಾರ, ತಮ್ಮ ಮನೆಯವ್ರಿಗೆ ಬೈದಾರ ಅನ್ನೋಷ್ಟು ಭಾವುಕರ ಈ ವಿಡಿಯೋಗಳನ್ನ ಮಾಡ್ಲಿಕ್ಕತ್ತಾರ. ಯಾವ ರೀತಿಯಾಗಿ ಅಂದ್ರ, ನರೇಂದ್ರ ಮೋದಿ ಅವರು ನನ್ನ ತಂದೆ, ನನ್ನ ತಾತ ಯಾರೂ ಆಗಿಲ್ಲ, ಆದ್ರೂ ಕೂಡ ನನಗೆ ಅವ್ರಿಗೆ ಬೈದಷ್ಟು ನೋವಾಗುತ್ತಂತ ಒಬ್ಬ ಮಹಿಳೆ ತನ್ನ ನೋವನ್ನ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೊಂಡಾರ. ಅವ್ರು ಹಾಕಿದಂತ ಕಣ್ಣೀರು ಯಾಕಾಗಿ ಅದೆಲ್ಲವನ್ನ ಹೇಳ್ತು. ಮೊದಲು ಅವರ ವಿಡಿಯೋ ನೋಡ್ರಿ. एक छोटा सा वीडियो है ये मोदी जी के लिए। आदरणीय मोदी जी, इस सीजेपी के प्रोटेस्ट में जो भी हुआ है, क्योंकि मैं ये पिछले 2 दिनों से कंट्रोल कर रही थी कि इस प्रोटेस्ट में आपको जिस तरह से लोगों ने बुरा भला बोला है ना, यहां तकलीफ हुई। जब भी मैं इस तरह के वीडियोस, फोटोज, पोस्टर या फिर ये सब चीजें देखती थी तो मुझे यही लगता था कि आप इतना सब कैसे बर्दाश्त कर लेते हो। आपसे पता है, मैंने बहुत कुछ सीखा। ये सीखा कि ऐसी कंडीशन में जब दुनिया आपको इतना कुछ बोल रही हो, आपको कैसे खुश रहना है, आपको कैसे शांत रहना है, ये सब सीखा है मैंने आपसे। ಅದಷ್ಟೇ ಅಲ್ರಿ, ಈ ಹೆಣ್ಮಗಳು ಮುಂದುವರೆದು ಹೇಳ್ತಾರ, ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಏನೆಲ್ಲ ಮಾಡಿದ್ದಾರ, ಎಲ್ಲಿದ್ದ ದೇಶವನ್ನ ಎಲ್ಲಿ ತನಕ ತಗೊಂಡು ಹೋಗ್ಯಾರ, ವಿಶ್ವದ ಮುಂದ ಭಾರತ ಇವತ್ತು ತಲೆ ಎತ್ತಿ ನಿಲ್ಲೋ ಹಂಗ ಮಾಡ್ಯಾರ. ಸಾಕಷ್ಟು ಕೆಲಸಗಳನ್ನ ಇದೇ ದೇಶಕ್ಕಾಗಿ ಮಾಡ್ಯಾರ, ಇದೇ ಪ್ರಜೆಗಳಿಗಾಗಿ ಮಾಡ್ಯಾರ. ಇವತ್ತು ಅದೇ ಪ್ರಜೆಗಳು ಅವ್ರನ್ನ ಹೀಯಾಳಿಸಿ ಮಾತಾಡ್ಲಿಕ್ಕತ್ತಾರಂತ ಮುಂದುವರೆದು ಹೇಳ್ತಾರ. आप वो इंसान हैं जिन्होंने हिंदुस्तान को, भारत को कहां से कहां पहुंचा दिया। इज्जत कमाने में कोई कमी नहीं छोड़ी, लेकिन आज 9-9, 10-10, 12-12, 15-15, 20-20 साल के बच्चों ने उठ के हर अश्लीलता की हदें पार की। बहुत तकलीफ हुई, लेकिन मैं सच कहूं ना, आप में एक अपनापन सा लगता है। ऐसा लगता है कि कोई अपना है। बहुत तकलीफ होती है कि जब कोई आपको गलत बोलता है। कोई फर्क नहीं पड़ता कि कौन सी पार्टी सत्ता में है, कौन सी नहीं, उस चीज से कोई फर्क नहीं पड़ता। वो लड़ाइयां अलग हैं, वो सब चीजें अलग हैं, लेकिन जिस तरीके से आपको गलत बोला गया ना, बहुत तकलीफ हुई। एक ऐसा इंसान जिसके घर में कोई भी ना हो, जो बिल्कुल अकेला हो, जिसने इस देश को ही अपना परिवार माना हो, इस देश के हर इंसान को इज्जत और सम्मान ही दिया हो, आज वही बच्चे आगे से उठ के आपको इतना गंदा बोलते हैं। सच में आपसे बहुत कुछ सीखा है। आप चाहे कितने भी बूढ़े हो जाएं, लेकिन हमें आप ही प्रधानमंत्री चाहिए। ಕೇಳಿಸ್ಕೊಂಡ್ರಲ್ರಿ, ಆ ಮಹಿಳೆ ಹೇಳ್ತಿರೋದು, ಅಧಿಕಾರದಾಗ ಯಾವುದೇ ಪಕ್ಷ ಆಡಳಿತದಾಗಿರ್ಲಿ, ಬಿಜೆಪಿ, ಕಾಂಗ್ರೆಸ್, ಬೇರೆ ಯಾವುದೇ ಪಕ್ಷ ಆಗಿದ್ರೂ ಪರವಾಗಿಲ್ಲ, ಆದ್ರೆ ನೀವು ಅಧಿಕಾರದಾಗಿದ್ದಾಗ ನಮ್ಮವರೇ ಇದ್ದಾರಪ್ಪ ನಮ್ಮನ್ನ ಆಳೋಕ್ ಅನ್ನೋ ಒಂದು ಭಾವನೆ ಇರ್ತೈತಿ. ಅದಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಇದ್ದಾಗ ಭಾರತ ಬಹಳಷ್ಟು ರಕ್ಷಣೆಯಿಂದ ಕೂಡಿರ್ತೈತಿ. ಅವರು ಭಾರತಕ್ಕೆ ಬಹಳ ರಕ್ಷಣೆ ಕೊಡ್ತಾರ. ಅವರಿದ್ರೆ ಎಲ್ಲ ಸರಿಯಾಗಿರುತ್ತ ಅನ್ನೋ ಒಂದು ನಂಬಿಕೆ ಐತಿ. ಈ ನಂಬಿಕೆ ನಿಮ್ಮ ಮೇಲೆ ನಮ್ಮ ಎಲ್ಲರಿಗೂ ಐತಿ. ನನಗೆ ಯಾವುದೇ ಪಕ್ಷದ ಜೊತೆ ಯಾವುದೇ ನಂಟಿಲ್ಲ, ಏನು ಸಂಬಂಧ ಇಲ್ಲ, ಆದ್ರ ನೀವು ನಮ್ಮವರು ಅಂತ ಅನ್ನಿಸ್ತೀರಿ. ನೀವಿದ್ರೆ ಎಲ್ಲ ಸರಿ ಅನ್ನೋ ಭಾವನೆ ಹುಟ್ಟುತ್ತಾ. ನಿಮಗೆ ಇಷ್ಟು ಕೆಟ್ಟದಾಗಿ ಬೈದ್ರೆ ನಮಗ ನೋವಾಗುತ್ತ ಅನ್ನೋ ಮಾತುಗಳನ್ನ ಆ ಮಹಿಳೆ ಹೇಳ್ಕೊಂಡ್ರು, ಕಣ್ಣೀರಿಡ್ತಾ ಹೇಳಿದ್ರು. ಇವರೊಬ್ಬರೇ ಅಲ್ರಿ, ಭಾರತದ ಬೇರೆ ಬೇರೆ ಕಡೆಯಿಂದ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಮಾತುಗಳು ಕೇಳಿ ಬರ್ಲಿಕ್ಕತ್ತಾವ. ಸೋಷಿಯಲ್ ಮೀಡಿಯಾದಾಗ ಕ್ಯಾಂಪೇನ್ಗಳೇ ನಡೆದವ. ಇದೇ ರೀತಿಯ ಒಂದು ಸಪೋರ್ಟ್ನ ಮಹಾಪೂರ ಕೋಲ್ಕತ್ತಾದಿಂದ ಹರಿದು ಬಂತು. ವೆಸ್ಟ್ ಬೆಂಗಾಲ್ ಒಳಗ ಸಾವಿರಾರು ಜನ ತಿರಂಗ ಯಾತ್ರೆ ಮಾಡಿದ್ರು. ನರೇಂದ್ರ ಮೋದಿ ಅವರೇ, ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಯಾವುದಕ್ಕೂ ಹಿಂಜರಿಬೇಕಾಗಿಲ್ಲ ಅಂತ ಅವರಿಗೆ ಸಪೋರ್ಟ್ ಮಾಡೋದಕ್ಕಾಗಿ ದೊಡ್ಡ ಒಂದು ರ್ಯಾಲಿಯನ್ನೇ ಹಮ್ಮಿಕೊಂಡಿದ್ರು.
ಒಳಗ ಮಂದಿ ಕೈಯೊಳಗ ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡು ನರೇಂದ್ರ ಮೋದಿ ಅವರ ಸಪೋರ್ಟ್ಗೆ ಬೀದಿಗಿಳಿದಿದ್ರು. ದೊಡ್ಡ ಮಟ್ಟದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಯಾರೆಷ್ಟೇ ಟೀಕೆ ಮಾಡಿದ್ರು, ಯಾರೆಷ್ಟೇ ಹೀಯಾಳಿಸಿ ಮಾತಾಡಿದ್ರು, ಎಷ್ಟೇ ಅಶ್ಲೀಲವಾದ ಪದವನ್ನ ಬಳಸಿದ್ರು ಕೂಡ ನರೇಂದ್ರ ಮೋದಿ ಅವರ ಜೊತೆ ನಾವಿದ್ದೇವೆ, ದೇಶದ ಒಳಿತಿಗಾಗಿ ಅವ್ರು ಏನು ಕೆಲಸ ಮಾಡ್ಲಿಕ್ಕತ್ತಾರಲ್ಲ ಎಲ್ಲ ಕೆಲಸಗಳ ಪರವಾಗಿ ನಾವು ನಿಲ್ತೀವಿ ಅಂತ ಸಾವಿರಾರು ಮಂದಿ ಧ್ವಜ ಹಿಡ್ಕೊಂಡು ಅವರ ಪರ ಸಪೋರ್ಟ್ ಕೊಟ್ರು. ಅಲ್ಲಿ ಮಹಿಳೆ ಆಳ್ತಾ ಇದ್ರು, ಇಲ್ಲಿ ಜನ ಸಾವಿರಾರು ಸಂಖ್ಯೆ ಒಳಗ ಸಪೋರ್ಟ್ ಮಾಡಿದ್ರು. ಇದಿಷ್ಟೇ ಅಲ್ಲದೇನು ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಾಗ ತಮ್ಮ ಇನ್ಸ್ಟಾ, ಟ್ವಿಟರ್, ಫೇಸ್ಬುಕ್ ಒಳಗ ಪೋಸ್ಟ್ಗಳನ್ನ ಮಾಡಿ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಅನ್ನ ಸೂಚಿಸ್ಲಾಕತ್ತಾರ. ಎಷ್ಟೇ ಜನ ಎಷ್ಟೇ ಹೀಯಾಳಿಸಿದ್ರು, ಎಷ್ಟೇ ಬೈದ್ರು ಕೂಡ ನಮ್ಮ ಪ್ರಧಾನಿ ನಮ್ಮ ದೇಶಕ್ಕಾಗಿ ಮಾಡಿದ್ದೇನು ಅನ್ನೋದನ್ನ ಮರಿಬಾರ್ದು. ಅವರ ಹುದ್ದೆಗಾದ್ರೂ ಮರ್ಯಾದೆ ಕೊಡಬೇಕು, ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಬಾರ್ದು ಅನ್ನೋದನ್ನ ಬೈದಂತ ಕೆಲವೊಬ್ರು ಬಂದು ಕ್ಷಮೆ ಕೇಳೋದ್ರ ಮುಖಾಂತರನು ತಪ್ಪಾಯ್ತು ಅಂತ ಒಪ್ಕೊಂಡಾರ. ಆದ್ರ ಇನ್ನೂ ಕೆಲವೊಬ್ಬರಿಗೆ ರಿಗ್ರೆಟ್ ಅನ್ನೋದು ಕಾಡಾಕತ್ತಿಲ್ಲ. ಬಟ್ ಅವ್ರಿಗೆ ಸಪೋರ್ಟ್ ಮಾಡಕ್ಕೂ ಸಾಕಷ್ಟು ಮಂದಿ ಇದ್ದೀವಿ ಅನ್ನೋದನ್ನು ಕೂಡ ಈ ರೀತಿಯಾಗಿ ಪ್ರೂವ್ ಮಾಡ್ಲಿಕ್ಕತ್ತಾರ.